Brought to you by Vigard. ಸಂಪೂರ್ಣ ನಾಶ ಆಗುವಂಥದ್ದು ಸರ್ಕಾರದ ವಿವರಣೆ ಕೊಟ್ಟಿದ್ದಾರೆ. ಸರ್ಕಾರದ ಮಾಹಿತಿ ಪ್ರಕಾರವೇ 36,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂತ ಬೆಳೆ ನಷ್ಟ ಆಗಿದೆ. ಇಲ್ಲಿ ನಮ್ಮ ರೈತರು ಬೆಳೆದಂತ ಬೆಳೆ ನಷ್ಟಕ್ಕೆ ಈ ಸರ್ಕಾರ ಕೊಟ್ಟಂತ ಪರಿಹಾರ ಎಷ್ಟು? ಹೆಕ್ಟರ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಅದು ಎಕರೆಗೆ 750 ರೂಪಾಯಿ 800 ರೂಪಾಯಿ ಕೊಟ್ಟಿದ್ದಾರೆ. ಈ 800 ರೂಪಾಯಿ ತಗೊಂಡು ನಮ್ಮ ರೈತರು ಬದುಕಲಿಕ್ಕೆ ಸಾಧ್ಯವಿದೆ. ದನಕರುಗಳಿಗೆ ಕುಡಿಯುವ ನೀರಿಲ್ಲ, ಮೇಲಿನ ಕೊಡುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ದಿನವಾದರೂ ನಮ್ಮ ರೈತರ ಕಷ್ಟಕ್ಕೆ ಒಂದು ಸಾಂತ್ವನದ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೀವು ಯಾವ್ಯಾವ ದೂರಗಳಿಂದ ಕನೆಕ್ಷನ್ ತಗೊಳ್ಳಲಿಕ್ಕೆ ಅರ್ಜಿ ಹಾಕಿದ್ರೆ ಒಂದು PC ಹಾಕ್ಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ರೇವಣ್ಣ ವಿದ್ಯುಚ್ಛಕ್ತಿ ಸಚಿವ ಇದ್ದಾಗ ಕೇವಲ 5,000 ರೂಪಾಯಿಗೆ ನೀವು PCಗಳನ್ನು ಹಾಕೊಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರದಲ್ಲಿ ಎಲ್ಲಿ ಹೋಗಿದೆ ರೈತರು ಎಷ್ಟು ಕಟ್ಟಬೇಕು ನಮ್ಮ ರೈತರು 2 ಲಕ್ಷ ಕಟ್ಟಲಿಕ್ಕೆ ಸಾಧ್ಯವ? ಅದರ ಜೊತೆಗೆ ಈ 5 ಗ್ಯಾರಂಟಿ ಅಂತಕ್ಕಂಥದ್ದನ್ನು ಹೇಳ್ತಾರಲ್ಲ, ನಾನು ಕಾಯ್ದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೇನೆ. ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ನಿಮಗೆ ನಾನು ಮನವಿ ಮಾಡ್ತೀನಿ. ಎಲ್ಲ ನಿಮ್ಮ ತಾಯಂದರಿಗೆ ನೀವು ಕೊಡ್ತಕ್ಕಂಥ 2,000 ರೂಪಾಯಿ ಇದೆಯಲ್ಲ, ಆ 2,000 ರೂಪಾಯಿಗೆ ನಿಮ್ಮ ಕುಟುಂಬಗಳು ಮುಂದೆ ಯಾವ ಹೊರೆಯನ್ನು ಹೊರಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಲದ ಹೊರೆ 6,65,000 ರೂಪಾಯಿ ಹೋಗಿದೆ. 6,65,000. ಈ ವರ್ಷ ಈ ಗ್ಯಾರಂಟಿ ಯೋಜನೆಗಳನ್ನ ಪ್ರಚಾರ ಮಾಡಿಕೊಂಡು ಕೊಡ್ತಾ ಇದ್ದೇವೆ ಅಂತ ಹೇಳಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ 1,05,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಸಾಲ ಮಾಡಿದ್ದಾರೆ. 1,05,000 ಕೋಟಿ. ಈ 1,05,000 ಕೋಟಿನಲ್ಲಿ ಆಯ್ತಪ್ಪ ನಿಮ್ಗೆ 52,000 ಕೋಟಿ ಸಾಲ ಮಾಡಿ ನಿಮ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ. ಇವರಿಗೆ ಅಂತೇಳಿ 3,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವ್ರಿಟ್ಟು ಅದು ಎಷ್ಟು ಕೊಡ್ತಾರೋ ನಿಮಗೆ ಗೊತ್ತು. ಇವೆಲ್ಲ ಒಂದು ಭಾಗ. ಇವತ್ತು 55,000 ಕೋಟಿ ಬುದ್ಧಿ ಏನು ಈ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ಓಡ್ತಾ ಇದೆಯಲ್ಲ ಸಾಲದ ಹೊರೆ. ಇವತ್ತು ಒಂದೊಂದು ಕುಟುಂಬದ ಮೇಲೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದ ಮೇಲೆ, ನಿಮ್ಮಗಳ ಮೇಲೆ ತಾಯಿ 36,000 ರೂಪಾಯಿ ಸಾಲದ ಹೊರೆಯನ್ನು ಒಂದೊಂದು ಕುಟುಂಬದ ಮೇಲೆ ಹೊರಿಸಿದ್ದಾರೆ. 36,000 ಸಾಲದ ಹೊರೆ ಮೇಲೆ ಹೊರಿಸಿದ್ದಾರೆ. ಆ ಸಾಲವನ್ನ ಮುಂದೆ ತೀರಿಸಬೇಕಾದವರು ನೀವೇ. ಸಿದ್ದರಾಮಯ್ಯರು ಇವತ್ತೆಲ್ಲ ಕೊಟ್ಟೆ ನೋಡಬೇಕು ನಡೆದೆ ಅಂದ್ರು. ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರದ ಖಜಾನೆಯಿಂದ ಕಾರ್ಯ ಆಗುತ್ತಿಲ್ಲ. ಸರ್ಕಾರದ ಖಜಾನೆ ಖಾಲಿ ಆದ ಮೇಲೆ ಆ ಖಜಾನೆ ಎಲ್ಲಿಂದ ತುಂಬಿಸ್ಲಿಕ್ಕೆ ಸಾಧ್ಯ? ಖಜಾನೆ ತುಂಬಿಸ್ಲಿಕ್ಕೆ ಸಾಧ್ಯ ಎಲ್ಲಿಂದ? ನಿಮ್ಗೆ ಕೈ ಹಾಕಬೇಕಲ್ಲ ಸರ್ಕಾರ ನಡೆಸೋದು. Brought to you by Vigard.